ಮಾವ, ನನ್ನಿಂದ ತಪ್ಪಾಗಿದೆ ಮಾವ, ದಯವಿಟ್ಟು ನನ್ನ ಕ್ಷಮಿಸಿ, ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ಮಾಯಾ ಏನಾಯ್ತು? ಕಾಲಕ್ಕೆ ಇಟ್ಕೊಂಡಿದ್ಯಾ? ನೀವು ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿ ಮಾವ, ಅಲ್ಲಿವರೆಗೂ ನಾನು ಹೇಳಲ್ಲ. ಸರಿ, ಕ್ಷಮಿಸಿದ್ದೀನಿ. ನೀ ಮೊದಲೇ ಎದ್ದಾಳು. ಯಾಕೆ ಕಳ್ತಿದ್ಯಾ? ಏನಾಯ್ತು? ನಾನು ಎಷ್ಟು ಬೇಜವಾಬ್ದಾರಿ ಆಗಿದ್ದೀನಿ ಮಾವ. ಆ ಎತ್ತು ನಿಮ್ಮ ಕಡೆ ಬರಬೇಕಾದ್ರೆ ನಾನು ನಿಮ್ಮ ಕಡೆ ನೋಡಲೇ ಇಲ್ಲ. ಒಂದ್ ವೇಳೆ ನಾನು ಗಮನ ಕೊಟ್ಟಿದ್ದಿದ್ರೆ ನೀವು ಬಚಾವಾಗ್ತಿದ್ರಿ, ಬೆಳ್ಳಿ ಕಾಲ್ಗೂ ಪೆಟ್ಟಾಗ್ತಿರ್ಲಿಲ್ಲ ಮಾವ. ಇದೆಲ್ಲ ಆಗೋದಕ್ಕೆ ನಾನೇ ಕಾರಣ ಮಾವ. ನಾನು ಕೇರ್ಲೆಸ್ ಆಗಿದ್ದಕ್ಕೇನೆ ಇಷ್ಟೆಲ್ಲ ಆಗಿರೋದು. ಹೋಗ್ಲಿ ಬಿಡು ಮಾಯಾ. ಇಲ್ಲ ಮಾವ, ನನ್ನಂತ ಪಾಪಿ ಇನ್ನೊಬ್ಳು ಇಲ್ಲ. ಕೊನೆ ಪಕ್ಷ ನಿಮ್ಮನ್ನ ಕಾಪಾಡೋ ಭಾಗ್ಯನೂ ನನಗೆ ಸಿಗ್ಲಿಲ್ಲ ಮಾವ. ಬೆಳ್ಳಿ, ಮುತ್ತು ಮಾವ ನನ್ನನ್ನು ಮದ್ವೆ ಆಗ್ತಾಯಿದ್ರು ಅಂತ ಗೊತ್ತಿದ್ರು ನಿನ್ನ ಪ್ರಾಣನ ಒತ್ತೆ ಇಟ್ಟು ಅವ್ರನ್ನ ಕಾಪಾಡಿದ್ಯಾ. ಜೀವನ ಪೂರ್ತಿ ನಿನ್ನ ಸೇವೆ ಮಾಡಿದ್ರು ನಿನ್ನ ಋಣನ ತೀರ್ಸಕ್ಕಾಗಲ್ಲ. ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ ಬೆಳ್ಳಿ. ನಿನಗೆಲ್ಲ ವಿಷಯನೂ ಮೊದಲೇ ಗೊತ್ತಾಗತ್ತೆ. ಆ ಜಾಗದಲ್ಲಿ ನೀನು ಇರಲಿಲ್ಲ ಅಂದಿದ್ರೆ ಏನು ಅನಾಹುತ ಆಗ್ತಿತ್ತೋ ಏನೋ. ಇಂಥ ಕಷ್ಟದಿಂದ ನನ್ನ ಪಾರು ಮಾಡೋದಕ್ಕೆ ನೀನು ಬಂದೆ ಅನ್ಸುತ್ತೆ. ಅದಕ್ಕೆ ಎಲ್ಲರೂ ನಿನ್ನನ್ನು ದೇವ್ರ ಮಗಳು ಅನ್ನೋದು. ನಿನ್ನ ಸಹಾಯನ ನಾನು ಉಸಿರಿರೋವರೆಗೂ ಮರೆಯಲ್ಲ. ಥ್ಯಾಂಕ್ ಯು ಬೆಳ್ಳಿ, ಥ್ಯಾಂಕ್ ಯು ಸೋ ಮಚ್. ಮಾವ, ನಂದೊಂದು ಮಾತು ನಡೆಸ್ಕೊಡ್ತೀರಾ? ಏನು ಹೇಳು? ನಿಮ್ಮನ್ನ ಕಾಪಾಡಿರೋ ಬೆಳ್ಳಿ ಗುಣ ಆಗಬೇಕು. ಅದಕ್ಕೋಸ್ಕರ ನೀವು ನಾನು ಏನು ಹೇಳು? ಬೆಳ್ಳಿ ಗುಣ ಆಗೋವರೆಗೂ ಅವಳು ಸತ್ಕಾರ ಮಾಡೋ ಭಾಗ್ಯ ನನಗೆ ಕೊಡಿ ಮಾವ. ಬೆಳ್ಳಿ ಗುಣ ಆಗಿ ಓಡಾಡೋವರೆಗೂ ಅವಳನ್ನ ನಾನು ಮಗು ಥರ ನೋಡ್ಕೋತೀನಿ. ಅವಳೆಲ್ಲ ಕೆಲಸನೂ ನಾನೇ ಮಾಡ್ತೀನಿ ಮಾವ. ಇಷ್ಟು ದಿನ ಬೆಳ್ಳಿ ನನಗೋಸ್ಕರ, ಈ ಮನೆಗೋಸ್ಕರ, ಎಲ್ರಿಗೋಸ್ಕರ ಏನನ್ನೆಲ್ಲ ಮಾಡಿದಾಳೆ. ಆದ್ರೆ ಈಗ ಕಾಲ್ ಪೆಟ್ಟು ಮಾಡ್ಕೊಂಡು ಎಷ್ಟು ಒದ್ದಾಡ್ತಿದ್ದಾಳೆ. ಆ ಕಾಲ್ ನೋವು ಹೋಗ್ಬೇಕು ಮಾವ. ಅವಳು ಮತ್ತೆ ಗುಣ ಆಗ್ಬೇಕು, ಎಲ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಅವಳಿಷ್ಟು ನೋವು ಪಡ್ತಿರೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ ಮಾವ. ಏನು ಹೇಳ್ತಿದ್ಯಾ ಮಾಯಾ? ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಮಾವ. ದಯವಿಟ್ಟು ಅವಳು ಸೇವೆ ಮಾಡೋಕೆ ಒಂದು ಚಾನ್ಸ್ ಕೊಡಿ. ನೀವೀಗ ಬೇಡ ಅಂದರೆ ನಾನು ಮತ್ತೆ ಬೆಳ್ಳಿಗೆ ಹತ್ರ ಆಗೋಕ್ಕಾಗಲ್ಲ ಮಾವ. ಈ ಮನೇಲಿ ಎಲ್ಲರೂ ನಾನು ಅವಳನ್ನ ದ್ವೇಷಿಸ್ತೀನಿ ಅಂತ ನನಗೆ ವಿಲನ್ ಪಟ್ಟ ಕೊಟ್ಟಿದ್ದಾರೆ. ಕೊನೆಗೆ ನಾನು ಯಾರ ಪ್ರೀತಿನೂ ಗೆಲ್ಲೋಕ್ಕಾಗಲ್ಲ ಮಾವ. ಮೊದಲು ಈ ಮನೇಲಿರೋ ಎಲ್ಲರ ಮನಸ್ಸು ಗೆಲ್ಲಬೇಕು, ಆಮೇಲೆ ನಿಮ್ಮ ಮನಸ್ಸಲ್ಲಿ ಸ್ಥಾನ ಪಡ್ಕೋಬೇಕು. ಪ್ಲೀಸ್ ಮಾವ, ಪ್ಲೀಸ್. ಮುತ್ತು, ಏನು ಯೋಚನೆ ಮಾಡ್ತಿದ್ಯಾ? ನೀನೇ ಹೇಳ್ತಿದ್ದಲ್ಲ, ಆ ಮಾಯನ್ ಮಾತು ಮಾತ್ರ ಹೊರಟು ಮನಸ್ಸು ಬೆಣ್ಣೆ ಥರ ಹೇಗೆ ಕರಗ್ತಿದ್ದಾಳೆ ನೋಡು. ಮುದ್ದು, ಮಾಯಾ ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಬೆಳ್ಳಿ ನಾನು ನೋಡ್ಕೊತೀನಿ ಅಂತ. ಅವ್ರ ಅನಿಸಿಕೆಗೂ ನಾವು ಬೆಲೆ ಕೊಡ್ಬೇಕಲ್ವಾ? ನೀ ಕಣ್ಣು ಮುಚ್ಕೊಂಡು ಒಪ್ಕೊ ಮುತ್ತು. ಬೆಳ್ಳಿ, ಮಾಯಾ ನಿನ್ನ ನೋಡ್ಕೊತೀನಿ ಅಂತ ಹೇಳ್ತಿದ್ದಾಳೆ, ನೀನೇನು ಹೇಳ್ತೀಯ? ಎಂತ ಮಾತಂತ ಕೇಳ್ತಿದ್ಯಾ ಮುತ್ತು? ಮಾಯಾ ಎಲ್ರ ಕಣ್ಣಿಗೂ ಅಹಂಕಾರಿ, ಕೋಪಿಷ್ಟೆ ಥರ ಕಾಣಿಸ್ತಾರೆ. ಬೆಳ್ಳಿ ನಿನ್ನ ಕಾಪಾಡದ್ಮೇಲೆ ಮಾಯಾ ಬದಲಾಗಿದ್ದಾರೆ. ನಾನು ಒಪ್ಪಿಗೆ ಕೊಡೋಕೆ ಏನಿಲ್ಲಪ್ಪ, ನನಗೆ ಬೆಳ್ಳಿ ಆರಾಮಾಗಿ ನಡೆದಾಡಬೇಕು ಅಷ್ಟೇ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ಬೆಳ್ಳಿ ಇನ್ಮೇಲೆ ನನ್ನ ಜವಾಬ್ದಾರಿ. ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಮಾವ. ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ನೀವೇನೋ ಟೆನ್ಷನ್ ತಗೋಬೇಡಿ. ಸರಿ, ಹುಷಾರು. ಬೆಳ್ಳಿ, ನಿಂಗೇನಾದರೂ ಬೇಕಾದರೆ ಷಣ್ಮುಗನ ಕಲಿ ಹೇಳಿ ಕಳಿಸು, ನಾನು ಬರ್ತೀನಿ. ಮಾಯವರೇ, ನಿಮ್ಮಲ್ಲೂ ಎಷ್ಟು ಒಳ್ಳೆತನ ಇದೆ. ಇದನ್ನು ತಿಳ್ಕೊಂಡು ತುಂಬ ಸಂತೋಷ ಆಯಿತು ನನಗೆ. ತುಂಬ ಥ್ಯಾಂಕ್ಸ್ ರೀ. ಬೆಳ್ಳಿ, ಹಾಸ್ಪಿಟ್ಲಿಂದ ಬರ್ತಾ ಹಸ್ವಾಗ್ತಿದೆ ಅಂತ ಹೇಳ್ತಿದ್ದೆ ಅಲ್ವಾ?
ಹೌದು ಬೆಳ್ಳಿ, ಹಸ್ವಾಗ್ತಿದೆ ಅಂತ ಹೇಳಿದೆ ನೀನು. ಹೇಳು ಬೆಳ್ಳಿ, ಏನು ಊಟ ಮಾಡ್ತೀಯಾ? ಸ್ಪೆಷಲ್ ಆಗಿ ಏನ್ ಬೇಕಾದ್ರೂ ಕೇಳು, ನಾನು ಮಾಡ್ಕೊಡ್ತೀನಿ. ಬೆಳ್ಳಿ ಹಾಸಿಗೆ ಮೇಲೆಲ್ಲ ತಿನ್ನಲ್ಲ, ಏನಿದ್ರು ಡೈನಿಂಗ್ ಟೇಬಲ್ ಮೇಲೆ. ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು? ಕಾಲಕ್ಕೆ ಪೆಟ್ಟಾಯ್ತಲ್ಲ ಅವಾಗ್ಲಿಂದ ಹಾಗೆ. ಬೆಳ್ಳಿ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅಂದಮೇಲೆ ಎಲ್ಲ ನಾನೇ ನೋಡ್ಕೋತೀನಿ. ಬೆಳ್ಳಿ, ಬೆಳ್ಳಿ ಈಗ ನಿನ್ ಊಟಕ್ಕೆ ಏನ್ ಮಾಡ್ಕೊಡ್ಲಿ? ಬಿಸಿ ಬಿಸಿ ಆಗಿರೋ, ರುಚಿ ರುಚಿ ಆಗಿರೋ, ಏನ್ ಬೇಕಾದ್ರೂ ಕೇಳು, ನಾನ್ ಮಾಡ್ಕೊಡ್ತೀನಿ. ನಾನಿರ್ಬೇಕಾದ್ರೆ ನೀನ್ ಏನು ಭಯ ಪಡ್ಬೇಡ. ನೀನಿರೋದೇ ಭಯ. ಏನಾದ್ರೂ ಹೇಳ್ದೆ ಐಶು? ಏನೂ ಇಲ್ವಲ್ಲ, ಅದಕ್ಕೆ ಕೇಳ್ತಿದ್ದಾರೆ, ಹೇಳಿ. ಮಾಯಕ್ಕ ಅಡುಗೆ ಎಲ್ಲ ಏನು ಬೇಡ, ಐಶು ಅನ್ನ ಸಾಂಬಾರು ಮಾಡಿದಾಳಂತೆ, ನನ್ಗಷ್ಟೇ ಸಾಕು. ಅಷ್ಟೇ ಸಾಕಾ? ಸರಿ, ಓಕೆ, ವೆರಿ ಗುಡ್ ವೆರಿ ಗುಡ್. ಹೆಲ್ದಿ ಫುಡ್ ಅದನ್ನೇ ತಿನ್ನು. ನನಗೆ ಅಡುಗೆ ಮಾಡೋದು ಅದು ಸಾಧ್ಯನೇ ಇಲ್ಲ. ವಾಟ್ ಈಸ್ ದಿಸ್ ಬೆಳ್ಳಿ? ಮಾಯಾ ಅಷ್ಟೊಂದು ಪ್ರೀತಿಯಿಂದ ಕೇಳ್ಬೇಕಾರೆ ಬೇಡ ಅಂತಾರ? ರೆಸ್ಪೆಕ್ಟೇ ಇಲ್ಲ ಇದು. ನೀನು ಹೇಳು. ನೀನು ಏನ್ ಷಣ್ಮುಖಣ್ಣ, ನಾನಾ? ಡಾಕ್ಟರ್ ಹೇಳಿಲ್ವಾ ಬೆಳ್ಳಿ ಅನ್ನ ತಿನ್ಬಾರ್ದು, ಗಂಜಿ ಕುಡಿಬೇಕು ಅಂತ? ಡಾಕ್ಟರ್ ಹೇಳಿದ್ದಾರೆ. ನನಗೆ ಗಂಜಿನೇ ಮಾಡಕ್ ಬರಲ್ವಲ್ಲ. ಗಂಜಿ ಮಾಡಕ್ ಬರಲ್ವಾ? ಅಯ್ಯೋ ಬೆಳ್ಳಿ, ಮಾಯಿಂಗ್ ಬಾಬಾ ಗಂಜಿ ಮಾಡಕ್ ಬರಲ್ಲಂತೆ, ಯಾಕೆ ಕಷ್ಟ ಕೊಡೋದು? ಅಣ್ಣಂಗೆ ಹೇಳ್ಬಿಡಣ. ಮುತ್ತು, ಒಂದ್ ನಿಮಿಷ, ಇಷ್ಟು ಚಿಕ್ಕ ವಿಷಯಕ್ಕೆ ಮುತ್ತು ಮಾವಂಗೆ ಏನು ಕಷ್ಟ ಕೊಡ್ಬೇಕು? ಗಂಜಿ ಅಷ್ಟೇ ತಾನೆ, ನಾನೇ ಮಾಡ್ಕೊಡ್ತೀನಿ. ಮುತ್ತು ಮಾವ ಅಡ್ಗೆ ಮಾಡೋದೇನು, ನಾನ್ ಮಾಡೋದೇನು ಎರಡು ಒಂದೇ. ನಮ್ ಬೆಳ್ಳಿ ಮುತ್ತು ಮಾವನ್ ಪ್ರಾಣನೇ ಕಾಪಾಡಿದಾಳೆ ಅಂದ್ರೆ ನಾನು ಇಷ್ಟು ಮಾಡಕ್ಕಾಗಲ್ವಾ ಅವಳಿಗೆ? ಆಯಾಸ ಮಾಡ್ಕೊಳ್ದೆ ಗಂಜಿ ಮಾಡ್ಕೊಡಿ ಮಾಯಾ ಮೇಡಮ್. ಸರಿ, ಒಂದ್ ನಿಮಿಷ ನಿಂತ್ಕೋ ಮಾಯಾ. ಏನ್ ಷಣ್ಮುಖಣ್ಣ ನೀವು, ಗಂಜಿ ಆಮೇಲೆ ಇನ್ನ ಏನೇನೋ ಮಾಡ್ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ಓ ಹೌದು, ನಾವು ಮರ್ತೇ ಬಿಟ್ಟಿದ್ದೆ. ಲಿಸ್ಟ್ ಬೇರೆ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್. ಮಾಯಾ, ಫಸ್ಟ್ ಗಂಜಿ ಕೊಡು, ಆಮೇಲೆ ಹಾಗಲಕಾಯಿ ಪಲ್ಯ ಕೊಡು. ಇದನ್ನ ಹೇಗ್ ಮಾಡೋದು? ಹೆಲ್ತ್ ಒಳ್ಳೇದು ಅಂಡ್ ಡಾಕ್ಟರ್ ಹೇಳಿದ್ದಾರೆ. ಐಶು, ನಿಜವಾಗ್ಲೂ ಡಾಕ್ಟರ್ ಹೇಳಿದಾರ? ಅಯ್ಯೋ, ಡಾಕ್ಟರ್ ಇಲ್ಲೇ ಬರ್ತಿದಾರೆ ನೋಡಿ. ಇಲ್ಲೇ ಬರ್ತಿದ್ದಾರೆ. ಹಾಗಲಕಾಯಿ ಪಲ್ಯ. ಅಣ್ಣ, ಇದಾದ್ಮೇಲೆ ಬೇರೆ ಏನ್ ಹೇಳ್ಬೇಕು? ಕ್ಯಾರೆಟ್ ಅಲ್ವಾ? ಕ್ಯಾರೆಟ್ ಅಲ್ವಾ? ಕಾಲಿಗೂ ಕ್ಯಾರೆಟ್ಗೂ ಏನ್ ಸಂಬಂಧ? ಕ್ಯಾರೆಟ್ ಅಲ್ವಾ? ಕಾಲು ಕ್ಯಾರೆಟ್. ಅದು ಮ್ಯಾಚಿಂಗ್ ಅದಕ್ಕೆ ಹೇಳಿದ್ದಾರೆ ಅಲ್ವಾ ಐಶು? Yes, yes. ಆಮೇಲೆ ಬೆಂಡೆಕಾಯಿ ಪಲ್ಯ, ಸ್ವಲ್ಪ ರೋಸ್ಟ್ ಆಗಿರ್ಲಿ. ಹಾಗೆ ಜ್ಯೂಸ್ ಕೂಡ ಬೇಕು. ಶುಗರ್ ಲೆಸ್. ಅಯ್ಯೋ ಮಾಯಾ ಅವರೇ, ಇಷ್ಟಕ್ಕೆ ಸುಸ್ತಾದ್ರೆ ಹಿಂಗೆ? ಇನ್ನೂ ಎಷ್ಟೋ ಇದೆ. ಗಂಜಿ ಓಕೆ, ಆದ್ರೆ ಜ್ಯೂಸ್ ಯಾಕೆ? ಕಾಲು ಜಾಯಿಂಟ್ ಆಗ್ಬೇಕು ಅಂದ್ರೆ ಜ್ಯೂಸ್ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಜ್ಯೂಸ್ ಕುಡಿತೇವೆ ಬೆಳ್ಳಿ? ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳು ಮಾಯಾ, ಪರವಾಗಿಲ್ಲ, ನಾನು ಅಣ್ಣಂಗೆ ಹೇಳ್ತೀನಿ. ಅಣ್ಣ, ಅಷ್ಟೇ ಮುತ್ತು ಮಾವನ್ನ ಕರಿಬೇಕು? ನಾನು ಇದೀನಲ್ಲ, ನಾನೇ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ಲ ಮಾಯಾ ಅವರೇ, ಅಡಿಗೆ ಎಲ್ಲ ಮಾಡಿದ್ಮೇಲೆ ಬೆಳ್ಳಿ ದಿನ ಏನೇನ್ ಕೆಲಸ ಮಾಡ್ತಾರೋ ಅಷ್ಟು ಕೆಲಸ ಮಾಡಬೇಕು. ಓ ಆಗಲ್ಲ ಅಂದ್ರೆ ಬೇಡ ಬಿಡಿ, ಮುದ್ದಣ್ಣನ್ ಕರಿತೀನಿ. ಇಷ್ಟೇ ಕೆಲಸ ಅಲ್ವಾ, ನಾನೇ ಮಾಡ್ತೀನಿ. ನಾನು ಒಬ್ಳೆ ಮಾಡ್ತೀನಿ ನೋಡಿ, ನಂಗೆ ಎಷ್ಟು ಶಕ್ತಿ ಇದೆ ಅಂತ ಒಬ್ಳೆ ಮಾಡ್ತೀನಿ, ನೋ ಪ್ರಾಬ್ಲಮ್. ಏನಿಲ್ಲ, ಸಿಂಪಲ್. ಮನೆ ಗುಡಿಸಬೇಕು, ಮನೆ ಸಾರಿಸಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಗ್ಯಾಸ್ ತಗೊಂಡಿದೆ, ಗ್ಯಾಸ್ ತಂದಿಡಬೇಕು, ಪೇಪರ್ ತರಬೇಕು, ಹಾಲು ತರಬೇಕು, ಎಲ್ರಿಗೂ ಬಾನ ಮಾಡ್ಕೊಡ್ಬೇಕು, ಸ್ವಾತಿಗೆ ಬೋದ್ ಬಿಟ್ಟು ಬಿಡಬೇಕು, ಆಮೇಲೆ ತೋಟದ ಮನೆಗೆ ಹೋಗಬೇಕು, ತೋಟ ಎಲ್ಲ ಕ್ಲೀನ್ ಮಾಡಬೇಕು, ಕಾಯಿಲೆ ತಿರ್ಬೇಕು, ಅಷ್ಟೊತ್ತಿಗೆ ಬಟ್ಟೆ ಒಣಗಿರುತ್ತೆ, ಬಟ್ಟೆ ಎಲ್ಲ ತರಬೇಕು, ಐರನ್ ಮಾಡಿ ಎತ್ತಿರ್ಬೇಕು. ನಂದು ಒಂದು ಪಂಚೆ ಒಂದು ಶರ್ಟ್ ಇದೆ, ಅದಕ್ಕೆ 4 ನೀಲಿ ಹಾಕಿ ಎತ್ತಿರ್ಬೇಕು. ನೀರ್ ತಗೋ ಅಮ್ಮ. ಅಯ್ಯೋ ಪಾಪ ಅಣ್ಣ, ಆಗಲ್ಲ ಅನ್ಸುತ್ತೆ ಬಿಡಿ. ಮುತ್ತುನೇ ಕರಿಯನಾ? ಮುತ್ತು, ನಾನಿದ್ದೀನಿ, ನಾನು ಮಾಡ್ತೀನಿ. ಇನ್ನು ಸ್ವಲ್ಪ ಲಿಸ್ಟ್ ಇದೆ, ಅದನ್ನ ಹೇಳ್ಬೋದು. ಬೇಡ, ನಮ್ಗೆಲ್ಲ ಗೊತ್ತಾಯ್ತು, ನಾನು ಮಾಡ್ತೀನಿ. ಅದು ಬೆಳ್ಳಿಗೆ ಏನ್ ಮಾಡ್ಕೊಂತಾಳೆ? ಯಾಕದ್ಕೆ ಸೈಲೆಂಟ್ ಆಗಿದ್ದೀರಾ? ಕಾಲ್ ತುಂಬಾ ನೋವ್ತಿದ್ಯಾ? ನಾನು ನೋವು ಅಂತ ಏನಾದರೂ ಹೇಳಿದ್ರೆ ನೀವು ಮಾಯಕ್ಕನ ಕೈಲಿ ಕಾಲು ಒತ್ತಿಸ್ತೀರ. ನಾನು ಅದಕ್ಕೆ ಏನು ಹೇಳಲ್ಲ. ಐಶು, ಬರ್ತಾ ನಮ್ಮ ಬೆಳ್ಳಿ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗ್ಬಿಡ್ತಾಳಪ್ಪ. ಬೋರ್ಮಿಟಾ ಹಾಲು ಕುಡಿತಾಳ? ಷಣ್ಮುಖಣ್ಣ,
ಮಾಯಕ್ಕಂಗೆ ಇದನ್ನೆಲ್ಲ ಹೇಳ್ಬೇಡಿ. ಅವ್ರಿಗೆ ಕೆಲಸ ಎಲ್ಲ ಮಾಡೋ ಅಭ್ಯಾಸ ಇಲ್ಲ. ಪಾಪ ಅವ್ರಿಗೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಬರೀ ಟಾರ್ಚರ್ ಕೊಟ್ಟೇ ಅಭ್ಯಾಸ. ಅವಳು ಹೀಗೆ ಆಗ್ಬೇಕದ್ಕೆ, ಇನ್ನೂ ಸರಿಯಾಗಿ ಆಗ್ಬೇಕು. ನೀವು ಸುಮ್ಮನೆ ಇರಿ, ನಿಮಗೆ ಗೊತ್ತಾಗಲ್ಲ. ಜ್ಯೂಸ್ ರೆಡಿ ಇದೆ. ಅಲ್ಲ, ಮಾಹಿಂಗೆ ಬೆಳ್ಳಿ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದಪ್ಪ. ನನಗೂ ಅಷ್ಟೇ ಅಣ್ಣ, ಇವತ್ತೇ ಗೊತ್ತಾಗಿದ್ದು. ಎಷ್ಟು ಕಷ್ಟಪಟ್ರು ಗೊತ್ತಾ? ಬೆಳ್ಳಿ ಅಷ್ಟೇ ಇಲ್ಲ, ಗಂಜಿ ರೆಡಿ ಇದೆ, ಬೆಂಡೆಕಾಯಿ ಪಲ್ಯ ರೆಡಿ ಇದೆ, ಹಾಗಲಕಾಯಿ ಪಲ್ಯ ರೆಡಿ ಇದೆ, ಆಮೇಲೆ ನೀವು ಕೇಳಿದ ಪಾಯಸ ರೆಡಿ ಇದೆ, ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದ್ ನಿಮಿಷ, ನಾನು ಫಸ್ಟ್ ಟೆಸ್ಟ್ ಮಾಡಬೇಕು. ಯಾಕೆ? ನಾನು ಮಾಡಿರೋ ಅಡುಗೆಲಿ ವಿಷ ಹಾಕಿದ್ದೀನ ಅಂತ ಟೆಸ್ಟ್ ಮಾಡಕ್ಕ? ಟೆಸ್ಟ್ ಅಲ್ಲ, ಗ್ರಾಮರ್ ಪ್ರಾಬ್ಲಮ್, ಟೇಸ್ಟ್ ಮಾಡಬೇಕು. ಜ್ಯೂಸಲ್ಲಿ ಉಪ್ಪು ಕರೆಕ್ಟ್ ಆಗಿದೆಯಾ, ಸಕ್ಕರೆ ಕರೆಕ್ಟ್ ಆಗಿದೆಯಾ, ಬೆಂಡೆಕಾಯಿ ಪಲ್ಯದಲ್ಲಿ ಉಪ್ಪು ಕರೆಕ್ಟ್ ಆಗಿದೆ, ಎಲ್ಲ ನೋಡ್ಬೇಕಲ್ವಾ, ಅದಕ್ಕೆ. ಸರಿ ಸರಿ, ನೀವು ಟೇಸ್ಟ್ ಮಾಡ್ಕೊಳ್ಳಿ. ಬೆಳ್ಳಿ ನಿನ್ಗೇನ್ ಬೇಕು ಫಸ್ಟ್? ನನಗೆ ಗಂಜಿ ಸಾಕು ಅಕ್ಕ. ಗಂಜಿ ಮಾತ್ರ ಸಾಕಾ? ಮತ್ತೆ ಉಳಿದಿದೆಲ್ಲ ನಮಗೆ ನನಗೆ ಪಾಯಸ, ನನಗೆ ಪಾಯಸ. ಸುಮ್ಮನೆ ನೀನು ನೀನು ಪಾಯಸ ತಿನ್ನು, ನಾನು ಬೆಂಡೆಕಾಯಿ ಪಲ್ಯ. ನನಗೆ ಪಾಯಸ. ನೀನು ಜ್ಯೂಸ್ ಕುಡಿ. ಬೆಂಡೆಕಾಯಿ ಪಲ್ಯ ಜ್ಯೂಸ್ 50-50 ಮಾಡ್ಕೊ. ಓಕೆ, ನನಗೆ ಬೆಂಡೆಕಾಯಿ ಪಲ್ಯ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಸೂಪರ್.